ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ GVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಕಲರ್ಫುಲ್ ಆದ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಕ್ಯಾರೆಟ್ ಮತ್ತು ಸಣ್ಣ ಸಾಬುದಾನಿಯನ್ನು ಬಳಸ್ಕೊಂಡು ಪಾಯಸ ಅಥವಾ ಸ್ವೀಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಆದಂತಹ ರೆಸಿಪಿ, ಆರಾಮಾಗಿ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದೆರಡು ಕ್ಯಾರೆಟನ್ನು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ತೊಳೆದ್ಬಿಟ್ಟು ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನಾವು ರುಬ್ಕೋಬೇಕಾಗುತ್ತೆ. ತೀರಾ ಪೇಸ್ಟ್ ಮಾಡ್ಕೋಬೇಡಿ, ಸ್ವಲ್ಪ ಉದುದ್ರಾಗಿ ಇರಲಿ. ಹಂಗಾದರೆ ನಮಗೆ ಚೆನ್ನಾಗಿ ಅನಿಸುತ್ತೆ ಕ್ಯಾರೆಟ್ ತಿನ್ನೋಕ್ಕೆ ಪಾಯಸದಲ್ಲಿ. ಸೊ ಇದನ್ನು ನೋಡಿರಿ, ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೀವಲ್ಲ, ತುಂಬ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನಾನು ಸಣ್ಣದೊಂದು ಬಟ್ಲಲ್ಲಿ ಸಣ್ಣ ಸಾಬುದಾನಿಯನ್ನು ತಗೊಂಡಿದ್ದೀನಿ. ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ನೋಡಿರಿ, ಸಣ್ಣದ ಸಾಬುದಾನಿ ಕೊಡ್ರಿ ಅಂದರೆ ಕೊಡ್ತಾರೆ. ದೊಡ್ಡದು ಕೂಡ ಸಿಗುತ್ತೆ. ಇದನ್ನೇ ನೆನೆಯೋಕ್ಕದೇನು ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಹಂಗೆ ಮಾಡ್ಬೋದು. ಸೊ ಇದಕ್ಕೆ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಬಿಟ್ಟು ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಮಾಡ್ಕೊಂಡಿರೋವಂತಹ ಗೋಡಂಬಿ ಮತ್ತು ಬಾದಾಮಿನ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಒಂದು ತುಪ್ಪದಲ್ಲಿ ಮತ್ತೆ ನಾನು ಪೇಸ್ಟ್ ಮಾಡಿರೋವಂತಹ ಈ ಕ್ಯಾರೆಟಿನ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಹಸಿ ವಾಸನೆ ಅನ್ನಿಸ್ತಾ ಇರುತ್ತೆ ಅಲ್ವಾ ಪಾಯಸದಲ್ಲಿ. ಹಾಗಾಗಿ ಸ್ವಲ್ಪ ತುಪ್ಪದಲ್ಲಿ ನೀಟಾಗಿ ಸ್ವಲ್ಪ ಡ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಒಮ್ಮೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಸ್ಪೆಷಲ್ ಆಗಿರುತ್ತೆ. ಹಾಗೆ ಗೆಸ್ಟ್ಗಳು ಬಂದಾಗಲೂ ಕೂಡ ಇದನ್ನು ಪಟ್ಟನಂಗೆ 5 ನಿಮಿಷದಲ್ಲೇ ಮಾಡ್ಬೋದು. ಯಾಕಂದರೆ ಇದಕ್ಕೆ ಮನೆಗಿರೋ ಪದಾರ್ಥನೇ ಬಳಸ್ತಿದ್ದೀವಲ್ವ, ಹೊರಗಡೆ ಹೋಗೋ ಅವಶ್ಯಕತೆ ಏನಿರಲ್ಲ. ಒಂದು ಸ್ವಲ್ಪ ಬಟ್ಲಲ್ಲಿ ಪಾಯಸ ಹಾಕ್ಕೊಟ್ಟು ಸೈಡಿಗೆ ಏನಾದ್ರೂ ಚಿತ್ರಾನ್ನ ಏನಾದರೂ ಮಾಡಿಕೊಟ್ರೆ ಪಟ್ಟನಂಗೆ ಗೆಸ್ಟ್ಗಳಿಗೆ ಅಡುಗೆ ಆಗೇ ಹೋಗುತ್ತೆ. ಹಾಗಾಗಿ ನಾನು ಈ ಒಂದು ರೆಸಿಪಿನ ಟ್ರೈ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ತುಂಬ ಕಲರ್ಫುಲ್ಲಾಗಿ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ರೆಸಿಪಿ. ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ಇದಕ್ಕೇನು ಅಷ್ಟು ರಿಸ್ಕ್ ಏನು ಅನಿಸಲ್ಲ. ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮನೆಯೆಲ್ಲ ಗಮ್ ಅಂತಿರುತ್ತೆ ಇದನ್ನು ಮಾಡ್ಬೇಕಾದ್ರೆ. ಇಲ್ಲಿ ನಾನು ಮತ್ತೆ ಬಾಣಲೆಗೆ ಸ್ವಲ್ಪ ಕೊಬ್ಬರಿನ ತುರ್ಕೊಂಡಿದ್ನಲ್ವ ಕಾಯಿ, ಇದನ್ನು ಸ್ವಲ್ಪ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ತುಪ್ಪದಲ್ಲಿ ಹುರ್ಕೊಂಡ್ರೆ ಅದ್ರ ಘಮನೇ ಬೇರೆ ಇರುತ್ತಲ್ವ. ಮತ್ತು ತಿನ್ಬೇಕಾದ್ರೆ ಸಖತ್ತಾಗಿ ಅನಿಸುತ್ತೆ. ಕಾಯಿ ಹಸಿ ಅನಿಸಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ತೆಂಗಿನಕಾಯಿನ ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಹಾಗೆ ಮತ್ತೊಂದು ಸ್ವಲ್ಪ ನಾನು ತುಪ್ಪನ ಹಾಕ್ಬಿಟ್ಟು ನಾನು ತಗೊಂಡಿರುವಂತಹ ಈ ಸಾಬುದಾನಿ ಅಥವಾ ಸಬ್ಬಕ್ಕಿನ, ಸಣ್ಣ ಸಬ್ಬಕ್ಕಿನ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ಫ್ರೈ ಮಾಡ್ಕೊಂಡ್ರೆ ಈ ಸಬ್ಬಕ್ಕಿ ಬೇಗನೆ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಇದು ತಳ ಅಂಟುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊತಾ ಇದು ಸ್ವಲ್ಪ ಅರಳುತ್ತೆ. ಆವಾಗ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ ನಮಗೆ. ಇದು ಸ್ವಲ್ಪ ಸೈಜ್ ದೊಡ್ಡದಾಗ್ತಿರುತ್ತೆ ಫ್ರೈ ಮಾಡ್ಕೊಂಡಾಗ. ಆವಾಗ ನಾವು ಅದನ್ನು ಆಫ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ. ನಾನಿಲ್ಲಿ ಇದೇ ಬಾಣಲೆಗೆ ನಾನು ಫ್ರೈ ಮಾಡ್ಕೊಂಡಿರೋವಂಥ ಸಾಬುದಾನಿನ ಒಂದು ಬಟ್ಲು ತಗೊಂಡಿದ್ನಲ್ವ, ಅದೇ ಬಟ್ಲಲ್ಲೇ ನಾನು 4 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಈ ಒಂದು ಸಾಬುದಾನಿ ರೆಸಿಪಿ ಮಾಡ್ಬೇಕಾದ್ರೆ ಸ್ವಲ್ಪ ಗಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಸೌಟಲ್ಲೇ ತಿರುಗ್ಕೊಳ್ತಾನೆ ಮಾಡ್ತಾ ಇರಬೇಕಾಗುತ್ತೆ. ಈ ಒಂದು ಸ್ವೀಟ್ ಮಾಡ್ಬೇಕಾದ್ರೆ ಮನೆಯೆಲ್ಲ ಘಮ್ ಅಂತ ಇತ್ತು. ನನ್ನ ಮಗಳಂತೂ ಏನು ಮಾಡ್ತಿದ್ಯಮ್ಮ ಇಷ್ಟು ಸ್ಮೆಲ್ ಬರ್ತೈತೆ ಅಂತ ಹೊರಗಡೆನೇ ಕೇಳ್ತಾ ಇದ್ಲ. ಅಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ್ ಅನ್ನಿಸ್ತಾ ಇತ್ತು. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸ್ಪೆಷಲ್ ಅನಿಸುತ್ತೆ. ಇದು ಮಾಡಿ ಒಂದು ಸಲ ನೋಡಿ, ನಿಮಗೆ ಅನುಭವ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಇಲ್ಲಿ ಸಾಬುದಾನಿ ಫ್ರೈ ಆಗಿದೆ. ಇದಕ್ಕೆ ನಾನು ಆ ಬಟ್ಲಲ್ಲಿ 4 ಬಟ್ಲನ್ನ ನೀರು ಹಾಕ್ಕೊಂಡು ನಾನು ಕುದಿಸ್ತಾ ಇದ್ದೀನಿ. ಇದನ್ನು ನೋಡ್ಕೊಂಡೇ ಕುದಿಸ್ಕೋಬೇಕಾಗುತ್ತೆ. ನಾವು ಆ ಕಡೆ ಈ ಕಡೆ ಹೋದ್ವಿ ಅಂದರೆ ಗಂಟಾಗ್ಬಿಟ್ಟು ಹಾಗೆ ಕೂತ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಸಾಬುದಾನಿನ ತಿರುಗ್ತಾನೆ 4 ಬಟ್ಲು ನೀರು ಹಾಕ್ಬಿಟ್ಟು ಸಾಬುದಾನಿನ ತಿರುಗ್ಕೊಂಡೆ ನಾವು ಪಾಯಸ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಾಬುದಾನಿ ಆಲ್ರೆಡಿ ಅರ್ಧ ಬೇಯ್ತಾ ಇದೆ. ಎಷ್ಟು ಕುದೀತಾ ಐತೆ ನೋಡ್ರಿ. ಇದೇನು 10 ನಿಮಿಷದಲ್ಲಿ ನಮಗೆ ರೆಡಿ ಆಗೋಗುತ್ತೆ. ಈ ಒಂದು ಕುದಿಯೋ ಟೈಮಲ್ಲಿ ನಾವು ತಗೊಂಡಿದ್ವ ನೀಟಾಗಿ ಬೆಂದಿದೆಯೋ ಇಲ್ವೋ ಅಂತ ಒಂದು ಸಲ ನೋಡ್ಕೊಬಿಟ್ಟು ನಾವು ತಗೊಂಡಿರುವಂತಹ ಕ್ಯಾರೆಟು ಮತ್ತು ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊಂಡಿದ್ವಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ತಿರ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ
ನಾನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸ್ಪೂನಲ್ಲೇ ನಾನು ಕೈ ಆಡಿಸ್ತಾ ಇರ್ತೀನಿ. ಇಲ್ಲಿ ಹೊಂದಿಸ್ಕೋಬೇಕು ನಾವು ಈ ಸಾಬುದಾನಿ ಮತ್ತು ಕ್ಯಾರೆಟು ಕಾಯಿ ಎಲ್ಲ ನೀಟಾಗಿ ಇಲ್ಲಿ ಹೊಂದೋಕ್ಕೆ ಬಿಡಬೇಕಾಗುತ್ತೆ. ಇದು ಒಂದೋ ಟೈಮಲ್ಲಿ ನಾನು ಇದಕ್ಕೆ ಕಲ್ಲು ಸಕ್ಕರೆನ ಹಾಕಿದ್ದೀನಿ. ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಏನೂ ಕೂಡ ಉಪಯೋಗಿಸಿಲ್ಲ. ಹಾಗಾಗಿ ತುಂಬ ಹೆಲ್ದಿಯಾದ ರೆಸಿಪಿನೂ ಕೂಡ ಅನ್ಬೋದು. ಕಲ್ಲು ಸಕ್ಕರೆ ಹಾಕಿನೇ ಟೇಸ್ಟ್ ಬರುತ್ತೆ ಇದಕ್ಕೆ. ನಾನು ಒಂದು ಬಟ್ಲು ಸಾಬುದಾನಿ ತಗೊಂಡಿದ್ನಲ್ವ, ಅದೇ ಬಟ್ಲಲ್ಲಿ ಒಂದು ಬಟ್ಲಲ್ಲಿ ಕಲ್ಲು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಆ ಕಲ್ಲು ಸಕ್ಕರೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ಗಂಟಿಲ್ದಂಗೆ ನೀಟಾಗಿ ಮತ್ತೆ ತಿರ್ಕೋಬೇಕಾಗುತ್ತೆ. ಆವಾಗ ನಮಗೆ ಪಾಯಸ ತಿನ್ನೋಕ್ಕೆ ಚೆಂದ ಅನಿಸುತ್ತೆ. ಇಲ್ಲಾಂದರೆ ಗಂಟು ಸಿಕ್ಬಿಡುತ್ತೆ. ಆವಾಗ ಇಂಟ್ರೆಸ್ಟ್ ಬರಲ್ಲ ಪಾಯಸ ತಿನ್ನೋಕ್ಕೆ. ಹಾಗಾಗಿ ನೀಟಾಗಿ ನಾವು ಗಂಟಿಲ್ಲದೆ ತಿರ್ಕೋಬೇಕು. ನೋಡಿ ಇಲ್ಲಿ ಪಾಯಸ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಒಂದು ಟೈಮಲ್ಲಿ ನಾನು ಯಾವ ಬಟ್ಲಲ್ಲಿ ಸಾಬುದಾನಿ ತಗೊಂಡಿದ್ನೋ ಅದೇ ಬಟ್ಲಲ್ಲಿ 2 ಬಟ್ಲು ಅಥವಾ 3 ಬಟ್ಲು ಹಾಲು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಬಟ್ಲು ಹಾಲು ಹಾಕಿದ್ದೀನಿ. ನಿಮಗೆ ಜಾಸ್ತಿ ತೆಳು ಬೇಕು ಅಂದರೆ ಪಾಯಸ ಎಷ್ಟು ನೀವು 2 ಬಟ್ಲು 3 ಬಟ್ಲನ್ನಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 2 ಬಟ್ಲು ಅಷ್ಟೇ ಹಾಲನ್ನ ಸ್ವಲ್ಪ ಕಾಯಿಸ್ಕೊಂಡು ಸ್ವಲ್ಪ ಬಿಸಿ ಇದ್ದಂಗೆ ಹಾಕಿದ್ದೀನಿ. ಹಾಗಾಗಿ ತೀರಾ ತೆಳು ಕೂಡ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಮತ್ತು ತೀರಾ ಗಟ್ಟಿನೂ ಕೂಡ ಮಾಡ್ಕೋಬೇಡಿ, ಯಾಕಂದರೆ ಸ್ವಲ್ಪ ಆರಿದ ತಕ್ಷಣ ಇದು ಸಾಬುದಾನಿ ಪಾಯಸ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮಲ್ಲೇ ಮಾಡ್ಕೊಂಡು ಬಿಸಿ ಬಿಸಿ ಇದ್ದಂಗ್ಲೇ ಇದನ್ನು ತಿನ್ನಬೇಕು. ಹಂಗಾರೇ ಟೇಸ್ಟ್ ಇರುತ್ತೆ. ಆರಿದ್ರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಗಟ್ಟಿನ ಮಾಡ್ಕೋಬಾರ್ದು. ಇಲ್ಲಿ ಹಾಲು ಹಾಕಿದ ಮೇಲೆ ನಾವು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಹಾಲಿನ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಆ ಒಂದು ಪಾಯಸ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಬಿಡಬೇಕು ಒಲೆ ಮೇಲೆ. ಇಲ್ಲಿ ಕುದೀತಾ ಐತೆ ನೋಡಿರಿ. ಈ ಒಂದು ಟೈಮಲ್ಲಿ ನಾವು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ನಾನು ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡು ನಾವು ಕೆಳಗಿಟ್ಕೊಂಡ್ರೆ ಈ ಒಂದು ಪಾಯಸ ರೆಡಿನೇ ಆಗೋಗುತ್ತೆ. ಖಂಡಿತ ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಆಗ ಟೇಸ್ಟಿನೂ ಕೂಡ ಆಗುತ್ತೆ. ಯಾರಾದರೂ ಗೆಸ್ಟ್ಗಳು ಬಂದಾಗ ಪಟ್ಟ ನಂಗೆ ಬೇಗನೆ 5 ನಿಮಿಷದಲ್ಲಿ ಈ ಒಂದು ರೆಸಿಪಿನ ಮಾಡ್ಬೋದು. ಓಕೆ, ಇಲ್ಲಿ ಪಾಯಸ ರೆಡಿ ಆಗೋಯ್ತು ನೋಡಿರಿ. ನಾನಿಲ್ಲಿ ಬೌಲಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳುನೂ ಅಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದೆ. ಎಷ್ಟು ಸಖತ್ತಾಗಿತ್ತು ಅಂದರೆ ನೋಡಿರಿ. ಈ ಒಂದು ಕಲರ್ಫುಲ್ಲಾಗಿ ಮಾಡ್ಕೊಂಡ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸಣ್ಣ ಮಕ್ಕಳಿಂದ ಇಟ್ಕೊಂಡು ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟವಾಗುವಂತಹ ರೆಸಿಪಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಇದೇ ಥರ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.